ಆತ್ಮೀಯರೇ, ಇವತ್ತು ನಿಮಗೊಂದು ಅಪರೂಪದ ರಸ್ತೆ ದರ್ಶನ ಮಾಡಿಸಲಿದ್ದೇನೆ. ಈ ರಸ್ತೆ ಸ್ಥಿತಿಯನ್ನೊಮ್ಮೆ ನೋಡಿದರೆ ನಿಜಕ್ಕೂ ನಿಮಗೆ ಸರ್ಕಾರ, ಅದರ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ಮೇಲೆ ಬೇಸರ ಹುಟ್ಟುವುದಂತೂ ಗ್ಯಾರಂಟಿ. ಹೌದು, ಈ ರಸ್ತೆ ಇರುವುದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋನಾಳ-ಶಿಗ್ಲಿ ಮಧ್ಯದಲ್ಲಿ. 8 ಕಿಲೋಮೀಟರ್ ಉದ್ದದ ರಸ್ತೆ ಜಿಲ್ಲಾ ಪಂಚಾಯತಿ ಇಲಾಖೆ ವ್ಯಾಪ್ತಿಗೆ ಸೇರಿದೆ. ಅಂದ ಹಾಗೆ ಈ ರಸ್ತೆ ಹಾಳಾಗಿ ಬರೋಬ್ಬರಿ 7-8 ವರ್ಷಗಳೇ ಕಳೆದಿವೆ. ರಸ್ತೆ ಮಧ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಆಳವಾದ ಗುಂಡಿಗಳು ಬಿದ್ದು ಬಹಳ ದಿನಗಳಾಗಿವೆ. ಈ ಕಾರಣಕ್ಕಾಗಿ ಎರಡೂ ಗ್ರಾಮದ ಮಧ್ಯೆ ಬಸ್ ಸಂಚಾರ ಕೂಡ ಬಂದ್ ಆಗಿ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ. ಇದು ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಗೋನಾಳ್ ಹಾಗೂ ಶಿಗ್ಲಿ ಗ್ರಾಮಗಳ ರೈತರ ನೂರಾರು ಎಕರೆ ಜಮೀನು ಇದೇ ರಸ್ತೆಗೆ ಹೊಂದಿಕೊಂಡಿದ್ದು, ಪ್ರತಿದಿನ ಅವರು ಹೊಲಗಳಿಗೆ ಹೋಗಿ ಬರುತ್ತಾರೆ. ಆದರೆ ತೆಗ್ಗು ಬಿದ್ದ ರಸ್ತೆಯಲ್ಲಿ ಚಕ್ಕಡಿ, ಟ್ರ್ಯಾಕ್ಟರ್ಗಳು ಸಂಚರಿಸಲು ಕೂಡ ಆಗುತ್ತಿಲ್ಲ. ಇನ್ನು ಗೋನಾಳದಿಂದ 10 ಮಕ್ಕಳು ಶಿಗ್ಲಿಯಲ್ಲಿನ ಶಾಲಾ ಕಾಲೇಜುಗಳಿಗೆ ಹೋಗುತ್ತಿದ್ದರು. ಆದರೆ ಬಸ್ ಸಂಚಾರ ಬಂದ್ ಆಗಿರುವುದರಿಂದ ಅವರ ವಿದ್ಯಾಭ್ಯಾಸದ ಮೇಲೂ ಪರಿಣಾಮ ಬೀರಿದೆ. ಬಸ್ ಇಲ್ಲದ ಕಾರಣ ಎಷ್ಟೋ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು, ಶಾಲಾ ಕಾಲೇಜುಗಳಿಗೆ ಹೋಗುವುದನ್ನೇ ಬಿಟ್ಟಿದ್ದಾರೆ. ಇಡೀ ರಸ್ತೆಯಲ್ಲಿ ಬೃಹತ್ ಗುಂಡಿಗಳು ತುಂಬಿರುವುದರಿಂದ ದ್ವಿಚಕ್ರ ವಾಹನ ಸವಾರರಿಗೂ ಕೂಡ ಇದು ಸವಾಲಾಗಿದೆ. ಇನ್ನು ಗುಂಡಿ ತಪ್ಪಿಸುವ ಭರದಲ್ಲಿ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಲೇ ಇದ್ದಾರೆ. ಇದರೊಂದಿಗೆ ರಸ್ತೆಯ ಎರಡೂ ಬದಿಗೆ ಮುಳ್ಳಿನ ಕಂಟಿಗಳು ಎತ್ತರವಾಗಿ ಬೆಳೆದು ನಿಂತು ರಸ್ತೆಗೆ ಚಾಚಿಕೊಂಡಿವೆ. ಹೀಗಾಗಿ ಎದುರು ಬದುರು ವಾಹನಗಳು ಮರೆಮಾಚುತ್ತಿದ್ದು, ಈ ಕಾರಣಕ್ಕಾಗಿ ಆಗಾಗ ಇಲ್ಲಿ ಬೈಕ್ ಅಪಘಾತಗಳು ಸಂಭವಿಸುತ್ತಲೇ ಇವೆ. ಇನ್ನು ರಸ್ತೆಯನ್ನು ನಿರ್ಮಿಸುವಂತೆ ಎರಡೂ ಗ್ರಾಮಗಳ ಜನರು ಆಗ್ರಹಿಸುತ್ತಲೇ ಇದ್ದಾರೆ. ಆದರೆ ಹಳ್ಳಿಗರ ಕೂಗು ಅಧಿಕಾರಿಗಳ ಕಿವಿಗೆ ತಲುಪುತ್ತಿಲ್ಲ. ಅನಿವಾರ್ಯವಾಗಿ ಹದಗೆಟ್ಟ ರಸ್ತೆಯಲ್ಲೇ ಜನರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. ಹೊಲದಲ್ಲಿ ಬೆಳೆದ ಬೆಳೆಯನ್ನೂ ಸಹ ತರಲು ಈ ರಸ್ತೆ ಅಡ್ಡಿಯಾಗಿದೆ. ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಗುಡ್ಡ ಬಿದ್ದ ರಸ್ತೆಯನ್ನು ಯಾವಾಗ ನಿರ್ಮಿಸುತ್ತಾರೆಯೋ ಎಂದು ಗ್ರಾಮಸ್ಥರು ಜಾತಕ ಪಕ್ಷಿಯಂತೆ ಕಾಯುತ್ತಲೇ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳೀಯ ಜಿಲ್ಲೆಯವರೇ ಆಗಿದ್ದರೂ ಅವರಾದರೂ ಸಹ ರಸ್ತೆ ನಿರ್ಮಿಸಲು ಮುಂದಾಗಬಹುದು ಎಂದು ಜನರು ಈಗಲೂ ಎದುರು ನೋಡುತ್ತಿದ್ದಾರೆ. ವರದಿ ನಾಗರಾಜ್ ಹೆಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.